ನಮಸ್ಕಾರ. ನಾನು ಶಿವಾನಂದ್ ಪಾಟೀಲ್. ನೀವು ನೋಡ್ತಾ ಇದ್ದೀರಾ ವಿಸ್ಮಯ ಭಾರತ್ ಯೂಟ್ಯೂಬ್ ಚಾನಲ್. ಸೂಫಿ ಸಂತರ ನಾಡು, ಸಾಧು ಸಂತರ ಬೀಡು, ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಗೆ ಶ್ರೀ ರಾಮ ಬಂದು ಹೋಗಿದ್ದರಂತೆ ಮತ್ತು ಇಲ್ಲಿ ಒಂದು ಲಿಂಗವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಅನ್ನೋದು ಇಲ್ಲಿನ ಜನರ ಪ್ರತೀತಿ. ಕಲಬುರಗಿ ಜಿಲ್ಲೆಯಲ್ಲಿ ರಾಮ್ ತೀರ್ಥ ನಗರ್ ಅನ್ನೋ ಒಂದು ಬಡಾವಣೆ ಇದೆ. ಹಾಗಿದ್ರೆ ಬನ್ನಿ ಈ ರಾಮ್ ತೀರ್ಥ ಗುಡಿ ಎಲ್ಲಿ ಬರುತ್ತೆ ನೋಡೋಣ. ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ದೇವಸ್ಥಾನ ಶ್ರೀ ರಾಮ ಮಂದಿರ. ಈ ರಾಮ ಮಂದಿರವು ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಆಳಂದ್ ಚೆಕ್ ಪೋಸ್ಟ್ ಹತ್ರ ರಾಮ ತೀರ್ಥ ನಗರದಲ್ಲಿ ಬರುತ್ತೆ. ಇಲ್ಲಿ ಶ್ರೀರಾಮ ಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ ಅನ್ನೋದು ಇಲ್ಲಿನ ಜನರ ಪ್ರತೀತಿ. ಇಲ್ಲಿ ಈ ದೇವಸ್ಥಾನಕ್ಕೆ ಬಂದರೆ ನೀವು ಒಳಗಡೆ ಈಶ್ವರ, ಪಾರ್ವತಿ ಮತ್ತು ಗಣಪತಿ ಮೂರ್ತಿಗಳನ್ನು ನೀವಿಲ್ಲಿ ನೋಡಬಹುದು. ಈ ರಾಮ ಮಂದಿರ ಆವರಣದಲ್ಲಿ 2 ಬೃಹತ್ತಾಕಾರದ ಬಾವಿಗಳಿದ್ದಾವೆ. ಆ ಬಾವಿಯಲ್ಲಿ 365 ದಿನವೂ ನೀರು ಇರುತ್ತೆ. ಈ ಬಾವಿಯು ಪುರಾತನದಾಗಿದ್ದು ಈ ಬಾವಿಯಲ್ಲಿರುವಂಥ ನೀರನ್ನು ಶ್ರೀ ರಾಮನ ಪೂಜೆಗೆ ಉಪಯೋಗಿಸುತ್ತಾರೆ. ಹಾಗೆ ಈ ದೇವಸ್ಥಾನದ ಆವರಣದಲ್ಲಿ ಒಂದು ಪುಟ್ಟ ಗವಿ ಕೂಡ ಇದೆ. ಹಾಗೆ ಇನ್ನೂ ಒಂದು ದೇವಸ್ಥಾನವೂ ಇದೆ, ಅಂಬಾಭವಾನಿ ದೇವಸ್ಥಾನ ಕೂಡ ನೀವಿಲ್ಲಿ ನೋಡ್ಬೋದಾಗಿದೆ. ಪ್ರತಿ ವರ್ಷ ಮಹಾಶಿವರಾತ್ರಿಗೊಮ್ಮೆ ಇಲ್ಲಿ ಜಾತ್ರೆ ನಡೆಯುತ್ತೆ. ಶ್ರೀ ರಾಮನ ದರ್ಶನಕ್ಕೆ ಸುಮಾರು ಜಿಲ್ಲೆಗಳಿಂದ ಹಾಗೂ ಸುತ್ತಮುತ್ತಲಿನ ಹಳ್ಳಿಯಿಂದ ಆ ರಾಮನ ದರ್ಶನಕ್ಕೆ ಭಕ್ತರು ಸಾಲುಗಟ್ಟಲೆ ಬರುತ್ತಾರೆ. ಇನ್ನೊಂದು ಇಲ್ಲಿ ರಾಮ ಮಂದಿರ ವಿಶೇಷತೆ ಏನೆಂದರೆ, ರಾಮನವಮಿಯಂದು ಪಾನಕ, ಮಜ್ಜಿಗೆ, ಅನ್ನ ಸಂತರ್ಪಣೆ ಕೂಡ ಈ ದೇವಸ್ಥಾನದಲ್ಲಿ ನಡೆಯುತ್ತೆ. ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ 2 ಪೂಜೆಗಳು ನಡೆಯುತ್ತವೆ. ಒಂದು ಬೆಳಿಗ್ಗೆ, ಇನ್ನೊಂದು ಸಾಯಂಕಾಲ.
ಶ್ರೀ ರಾಮತೀರ್ಥ ಮಂದಿರ ನೂತನ ಭವ್ಯ ಮಂಟಪವನ್ನು ಕಟ್ಟಿಸಿದವರು ಮಹಾದಾನಿಗಳ ಹೆಸರು ಶ್ರೀಮಾನ್ ಬಸಣ್ಣಪ್ಪ ಹನುಮಂತಪ್ಪ ಗಂಗಸಿರಿ, ಶ್ರೀಮಾನ್ ಗಳಂಗಪ್ಪ ಬಸಪ್ಪ ಪಾಟೀಲ್, ಶ್ರೀಮಾನ್ ಬಾಲಕಿಶನ್ ರಾಮಚಂದ್ರ ಗಿಲ್ಡಾ, ಶ್ರೀಮಾನ್ ಬಸಪ್ಪ ಶರಣಪ್ಪ ನೂಲ ಮತ್ತು ಮಹಾಂತಪ್ಪ ಶಿವಶರಣಪ್ಪ ಹಾವನಹಳ್ಳಿ, ಶ್ರೀಮಾನ್ ಶರ್ವಯ್ಯ ರಾಮಚಂದ್ರಪ್ಪ ಗಾದ, ಇತರ ಸುಮಾರು ಭಕ್ತರು ಶ್ರೀರಾಮನಿಗೆ ತಮ್ಮ ಸ್ವಂತ ಹಣದಿಂದ ಈ ರಾಮ ಮಂದಿರವನ್ನು ಕಟ್ಟಲು ತುಂಬಾ ಶ್ರಮ ವಹಿಸಿದ್ದಾರೆ. ಈ ಭವ್ಯ ಮಂಟಪಕ್ಕೆ ಕೆಲವೊಂದಿಷ್ಟು ಮಹಾದಾನಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಕೆಲವೊಂದಷ್ಟನ್ನು ವಹಿಸಿಕೊಂಡಿದ್ದಾರೆ. ಏನಂದರೆ, ಒಬ್ಬರು ಮರಳನ್ನು ತಂದರೆ ಇನ್ನೊಬ್ಬರು ಸಿಮೆಂಟನ್ನು ಕೊಟ್ಟಿದ್ದಾರೆ, ಇನ್ನೊಬ್ಬರು ಕಬ್ಬಿಣದ ರಾಡನ್ನು ಕೊಟ್ಟಿದ್ದಾರೆ. ಹಾಗೆ ಕೆಲವೊಬ್ಬರು ಕಟ್ಟಡವನ್ನು ಸಂಪೂರ್ಣವಾಗಿ ತಮ್ಮ ಸ್ವಂತ ಖರ್ಚಿನಲ್ಲೇ ಲೇಬರ್ಗಳನ್ನ ತರಿಸಿದ್ದಾರೆ. ತಮ್ಮ ಕೈಲಾದಂಥ ಸಹಾಯವನ್ನು ಕೆಲವೊಬ್ಬರು ತಮ್ಮ ಒಬ್ಬೊಬ್ಬರ ಒಂದೊಂದು ರೀತಿಯಲ್ಲಿ ವಹಿಸಿಕೊಂಡು ಈ ಶ್ರೀ ರಾಮ ಮಂದಿರ ಕಟ್ಟಡವನ್ನು ಪೂರ್ಣಗೊಳಿಸಿದ್ದಾರೆ. ಪ್ರಭು ಶ್ರೀರಾಮ ಲಿಂಗ ಸ್ಥಾಪನೆ ಮಾಡಿರುವಂಥ ಶ್ರೀ ರಾಮ ಮಂದಿರವನ್ನು ನೋಡಿದ್ರಲ್ಲ, ಒಮ್ಮೆ ಈ ರಾಮ ಮಂದಿರಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.